ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಅಳತೆ ತೆಗೆದ ಬ್ಲೌಸನ್ನು ಕಟ್ಟಿಂಗ್ ಮಾಡಿ ತೋರಿಸ್ತೇನೆ. ನಾನಿವಾಗ ಇದಕ್ಕೆ ಉದ್ದ 15 ಇಂಚ್ ಇಟ್ಟಿದ್ದೇನೆ. 15 ಟೋಟಲಿ ಮೇಲಿಂದ ಕೆಳಗೆ 15 ರೆಡಿ. ಆಮೇಲೆ ಅರ್ಧ ಇಂಚು ಸ್ಟಿಚ್ಚಿಗೆ, ಮೇಲೆ ಅರ್ಧ ಇಂಚು ಕೆಳಗೆ ಅರ್ಧ ಇಂಚು, ಟೋಟಲಿ 16 ಬರ್ತದೆ. ಅಲ್ಲಿಂದ ಅಗಲ ನಾನು ಕೆಳಗಿಂದ ಮೇಲೆಗೆ ಬೆನ್ನು 4 ಇಂಚ್ ಇಟ್ಟಿದ್ದೇನೆ. ಹಾಗೆ ನೆಕ್ 2.25 ಇಟ್ಟಿದ್ದೇನೆ, ನೆಕ್ ಅಗಲ. ಆಮೇಲೆ ಶೋಲ್ಡರಿಗೆ ನಾನು 3 ಇಂಚ್ ಇಟ್ಟಿದ್ದೇನೆ. ಆಮೇಲೆ ಕಂಕುಳ ಮೇಲಿಂದ ಕೆಳಗೆ 6.5 ಇಟ್ಟಿದ್ದೇನೆ. ಇದು ಬ್ಯಾಕ್ ಡಾಟಿಗೆ 3.5 ಇಟ್ಟಿದ್ದೇನೆ. 3.5 ಕೆಳಗಿಂದ 3.5 ಮೇಲೆ. ಅದು ನಾವು ಡೀಪ್ ನೋಡಿ ಇಡಬೇಕು. ಡೀಪಿಂದ ಮೇಲೆ ಹೋಗಬಾರ್ದು ಆ ಡಾಟ್ ಹಾಕುವಾಗ. ನಾವು ಇಲ್ಲಿ ನಾವು ಯಾವಾಗಲೂ 1.5 ಇಂಚ್ ಇಡೋದು. ನಾನು ಅಂದಾಜಿಗೆ ಮಾರ್ಕ್ ಹಾಕಿದ್ದು ಕರೆಕ್ಟಾಗಿ ಉಂಟು. ಹಾಗೆ ಇದು ಚೆಸ್ಟ್ ಎಷ್ಟು ಅಂದರೆ 39 ಇಂಚಿದ್ದು ಬ್ಲೌಸ್. ತುಂಬ ಅಗಲ ಇದ್ದವರಿಗೆ ನಾವೇನು ಮಾಡಬೇಕು, ಉದ್ದ ಜಾಸ್ತಿ ಇರಬೇಕು ಬ್ಲೌಸು. ಅದು ಕಸ್ಟಮರಿಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ, ಅವರಿಗೆ ಯಾವ ಥರ ಅಂತ ಗೊತ್ತಾಗೋದಿಲ್ಲ. ಅದನ್ನು ನಾವೇ ಟೈಲರ್ಸ್ನವರು ಹೇಳಿಕೊಟ್ರೆ ಕರೆಕ್ಟಾಗಿ ಹೀಗೆ ಹೇಳಬೇಕು. ಅಂದರೆ ಡೀಪು ಎಷ್ಟು ಕೂಡ ಇಡ್ಬೋದು ನಾವು. ಕೆಳಗಿಂದ ಬೆನ್ನು ಕಾಣದಾಗೆ ಮಾಡೋದು ನಾವು ಮಾಡಬೇಕು. ಯಾಕೆಂದರೆ ಅವರಿಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ಉದ್ದ ಇದ್ದಷ್ಟು ಬ್ಲೌಸ್ ಚೆಂದ ಕಾಣ್ತದೆ. ರೌಂಡು ಡೀಪ್ ಬಂದರೂ ಚೆಂದ ಕಾಣ್ತದೆ. ಆದರೆ ಕೆಳಗಿಂದ ಬೆನ್ನು ಕಾಣಬಾರ್ದು. ಹಾಗೆ ಇವಾಗ ನಾನು ಫ್ರಂಟ್ ಕಟ್ಟಿಂಗ್ ಮಾಡ್ತೇನೆ. ನಾನು ಇಂಥ ಬ್ಯಾಕ್ ಪೀಸಿಂದ 1 ಇಂಚ್ ಮಾತ್ರ ಕಡಿಮೆ ಇಡ್ತೇನೆ. ಇದನ್ನು ಕಂಕುಲ ಎಲ್ಲ ಅದರಷ್ಟೇ ಅದಕ್ಕೆ ಮಾರ್ಕ್ ಹಾಕಿ ಇಡ್ತೇನೆ. ಫ್ರಂಟ್ ನೆಕ್ ನಾನು 7 ಇಂಚ್ ಇಡ್ತೇನೆ. ಇಲ್ಲಿ ಎಂಥ ಒಂದು ತಪ್ಪು ಮಾಡಿದ್ದೇನೆಂದರೆ, ನಾನು ಫ್ರಂಟ್ ಡಾಟ್ ಹಾಕಲಿಕ್ಕೆ ನಿಮಗೆ ಹೇಳಿಕೊಟ್ಟಿಲ್ಲ. ಅದು ನನಗೆ ಮರ್ತೋಯ್ತು. ಯಾಕೆಂದರೆ ನಾನು ಸ್ಟಿಚ್ ಮಾಡುವಾಗ ಡಾಟ್ಗೆ ಮಾರ್ಕ್ ಹಾಕೋದಿಲ್ಲ, ಡೈರೆಕ್ಟಾಗಿ ನಾನು ಮಾಡ್ತೇನೆ. ಹಾಗಾಗಿ ಇಲ್ಲಿ ನಾನು ಬ್ಲೌಸು ಫ್ರಂಟಿದ್ದು ಉದ್ದ ಬ್ಯಾಕಿಂದ 1 ಇಂಚ್ ಕಡಿಮೆ ಮಾಡ್ತೇನಲ್ಲ, ಹಾಗೆಯೇ ನಾನು ಬ್ರೇಸರ್ ಪಟ್ಟಿಗೆ ಇಲ್ಲಿ ಮಾರ್ಕ್ ಹಾಕೋದು ಆ ಉದ್ದದಿಂದ 1.5 ಇಂಚು ಮೇಲೆ ಮಿಡ್ಲ್ ಇದು ಸೈಡಲ್ಲಿ 1 ಇಂಚಿಗೆ ನಾನು ಮಾರ್ಕ್ ಹಾಕಿ ಕಟ್ಟಿಂಗ್ ಮಾಡ್ತೇನೆ. ಹಾಗೆ ನಾನು ಬ್ರೇಸರ್ ಪಟ್ಟಿ ಹೇಗೆ ತೆಗಿತೇನೆ ಅಂತ ನಿಮಗೆ ತೋರಿಸ್ತೇನೆ. ಕಂಕುಲ ಅದರಿಂದ ಅರ್ಧ ಇಂಚು ಶೇಪು. ಇವಾಗ ನಾನು ಬ್ರೇಸರ್ ಪಟ್ಟಿ ಹೇಗೆ ತೆಗಿತೇನೆ ಅಂದರೆ, ಬ್ಯಾಕಿಗೆ ಫ್ರಂಟ್ ಪೀಸನ್ನು ಇಟ್ಟು ಬ್ಯಾಕಿಂದ ಇದು ಇಲ್ಲಿ ನೋಡಿ ಅರ್ಧ ಇಂಚಿಗೆ ನಾನು ಶೇಪ್ ತಂದಿದ್ದೇನೆ. ಅದು ಕರೆಕ್ಟಾಗಿ ಉಂಟು, ಸ್ವಲ್ಪ ಹೋಗಲಿಕ್ಕೆ ಉಂಟು ಅಷ್ಟೇ. ಅಲ್ಲಿಂದ ಅಲ್ಲಿಗೆ ಎಷ್ಟು ಅಂತ 2 ಕಾಲು ಇರಬೇಕು. ಇಲ್ಲಿಂದ 1 ಕಾಲು. ಅದನ್ನು ನೋಡಿ ನಾನು ಬ್ರೇಸರ್ ಪಟ್ಟಿ ಕಟ್ಟಿಂಗ್ ಮಾಡಿ ತೆಗಿತೇನೆ. ಈಗ 2 ಕಾಲಾದರೆ 1 ಇಂಚು ಸೇರಿಸಿದರೆ ಆಯಿತು, 3 ಕಾಲು. ಆಮೇಲೆ 1 ಕಾಲಿದ್ದರೆ 2 ಕಾಲು ಇಟ್ಟು, ಮತ್ತು ನಾವಲ್ಲಿ ಸ್ಟಿಚ್ಚಿಗೆ ಮೇಲೆ ಡಾಟ್ ಕೊಡ್ತೇವಲ್ಲ, ಆ ಡಾಟಿಗೆ ಎಕ್ಸ್ಟ್ರಾ ಇದರಿಂದ ಅರ್ಧ ಇಂಚು ಇರಬೇಕು. ನನಗೆ ಯಾವಾಗಲೂ ಈಸಿ ಆಗ್ತದೆ ನಾನು ಅಳತೆ ತೆಗೆದು ಸ್ಟಿಚ್ ಮಾಡೋದಾದರೆ. ಇದು ಸ್ಲೀವು 10 ಇಂಚು ಉದ್ದ. 10 ಇಂಚ್ ಆದರೆ ಇದು ಬ್ಲೌಸ್ ತುಂಬ ಅಂದರೆ ಅಗಲ ಇದು ಸಾಕಾಗೋದಿಲ್ಲ ಈ ಬಟ್ಟೆ. ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಪೀಸ್ ಕೊಡಲಿಕ್ಕೆ ಇಲ್ಲಿ ಬಿಟ್ಟಿದ್ದೇನೆ.
ನಾನು 10 ಇಂಚ್ ಬ್ಲೌಸ್ ಉದ್ದಾದರೆ ಅಲ್ಲಿ 3.5 ಇಂಚ್ ಇಟ್ಟು ಅಲ್ಲಿಂದ ನಾನು ಶೇಪ್ ಕೊಡೋದು. ಇಲ್ಲಿ ನಾನು ಅಗಲ 7 ಇಂಚ್ ಇಟ್ಟಿದ್ದೇನೆ. ಇದು ಬಾಟಮ್ 13. ಜಾಯಿಂಟ್ ನಾವು ಯಾವಾಗಲೂ ಜಾಯಿಂಟ್ ಕೊಡುವಾಗ ನಾವು ಫ್ರಂಟ್ ಪೀಸಿಗೆ ಜಾಯಿಂಟ್ ಕೊಡಬೇಕು. ಹಾಗೆ ಇದು ಫ್ರಂಟಿಗೆ 1/2 ಇಂಚಿನಷ್ಟು ಶೇಪು. ಈ ಶೇಪು ಕೊಡೋದು ನಾವು ಮೇಲಿಂದ ಬರಬೇಕು ಮಾತ್ರ. ಅಂದರೆ ಸ್ವಲ್ಪ ಆದರೂ ಒಂದು ನೂಲಾದರೂ ಇಲ್ಲಿ ಮೇಲೆ ತನಕ ಬೇಕು. ಹಾಗೆ ಇಲ್ಲಿ ಸ್ವಲ್ಪ ಪೀಸನ್ನು ಜಾಯಿಂಟ್ ಮಾಡಿದರೆ ಆಯಿತು. ಇದು ನಿಜವಾಗಿ ಇಷ್ಟು ಪೀಸ್ ಕರೆಕ್ಟ್ ಆಗ್ತದೆ. ಆದರೆ ನಾವು ಸ್ವಲ್ಪ ಜಾಸ್ತಿ ಇಡಬೇಕು. ಯಾಕೆಂದರೆ ಅವರು ಮತ್ತೆ ಕೂಡ ದಪ್ಪ ಎಲ್ಲಿಯಾದರೂ ಆದರೆ ನಮಗೆ ಅದರಲ್ಲಿ ಪೀಸ್ ಬೇಕು ಅಂತ. ಹಾಗಾಗಿ ನಾವು ಯಾವಾಗಲೂ ಎಕ್ಸ್ಟ್ರಾ ಇಡಬೇಕು. ಹಾಗೆ ಇದು 39 ಇಂಚಿನ ಬ್ಲೌಸು, 39 ಚೆಸ್ಟ್, 33 ವೇಸ್ಟ್, ಆ ಥರ. ನಾನು ಎಲ್ಲರಿಗೂ ಶೋಲ್ಡರ್ ನೆಕ್ 2.5ನೇ ಇಡೋದು. ಅಂದರೆ ಮಿನಿಮಮ್ ಆಗಿ ನಾನು 2.5 ಇರೋದು. ಇವರು ಸ್ವಲ್ಪ ದಪ್ಪ ಇದ್ದ ಕಾರಣ ನಾನು 2.25 ಇಟ್ಟಿದ್ದೇನೆ. ಇವಾಗ ಕೈಗೆ ಜಾಯಿಂಟ್ ಕೊಟ್ಟು ಕೂಡ ಆಯಿತು. ನನ್ನ ಇದು ಕಟ್ಟಿಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.